ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳು ಈಗ ರಿವೀಲ್ ಆಗಿದ್ದಾವೆ. ರೇಣುಕಾಸ್ವಾಮಿಯನ್ನು ಥಳಿಸಿ ಫೋಟೋ ಕ್ಲಿಕ್ಕಿಸಿದ ಡಿ ಗ್ಯಾಂಗ್, ಸ್ವಾಮಿಗೆ ಬದುಕಿರುವಾಗಲೇ ನರಕ ತೋರಿಸಿದ ಕಿರಾತಕರು. ಇನ್ನು ಫೋಟೋ ನೋಡಿ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಮೃತ ರೇಣುಕಾಸ್ವಾಮಿಯ ತಂದೆ ಶಿವನಗೌಡ ಅವರು ಭಾವುಕರಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳನ್ನು ಕ್ಲಿಕ್ಕಿಸಿದ್ದ ಡಿ ಗ್ಯಾಂಗ್, ರೇಣುಕಾಸ್ವಾಮಿಯನ್ನು ಥಳಿಸಿ ಫೋಟೋ ಕ್ಲಿಕ್ಕಿಸಿದ್ದ ಡಿ ಗ್ಯಾಂಗ್, ಸ್ವಾಮಿಗೆ ಬದುಕಿರುವಾಗಲೇ ನರಕ ತೋರಿಸಿದ ಕಿರಾತಕರು. ಇನ್ನು ಫೋಟೋ ನೋಡಿ ಮನಸ್ಸಿಗೆ ತುಂಬ ನೋವಾಗಿದೆ. ಮೃತ ರೇಣುಕಾಸ್ವಾಮಿಯ ತಂದೆ ವಿಶ್ವನಾಥ್ ಗೌಡ ಅವರ ಭಾವುಕ ನುಡಿಗಳಿವು. ಅಂದರೆ ಮಗನ ಕೊನೆ ಕ್ಷಣದ ಫೋಟೋಗಳನ್ನು ನೋಡಿ ತುಂಬ ನೋವಾಗಿದೆ ನನಗೆ. ಗುಂಪು ಕಟ್ಟಿಕೊಂಡು ಅನುಕಂಪ ತೋರದೆ ಹೊಡೆದಿದ್ದಾರೆ. ನನ್ನ ಮಗನ ದೇಹ ಯಾವ ಭಾಗವನ್ನು ಬಿಟ್ಟಿಲ್ಲ, ಅಂದರೆ ನನ್ನ ಮಗನ ದೇಹದ ಯಾವ ಭಾಗವನ್ನೂ ಬಿಟ್ಟಿಲ್ಲ. ನನ್ನ ಮಗ ಅದೆಷ್ಟು ನೋವು ಅನುಭವಿಸಿದ್ದಾನೋ ಏನು ಅಂತ ಮೃತ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ಈಗ ಭಾವುಕರಾಗಿದ್ದಾರೆ. ತುಂಬ ನೋವಿನಿಂದ ಅವರೀಗ ಈ ನುಡಿಗಳನ್ನು ಹೇಳಿದ್ದಾರೆ. ಅಂದರೆ ಆ ಫೋಟೋಗಳನ್ನು ನೋಡಿದಾಗ ನನಗೆ ಮೂರ್ಛೆ ಹೋಗುವಂತೆ ಆಯಿತು, ಮೊದಲು ನೋಡಿದಾಗ ನನಗೆ ಮೂರ್ಛೆ ಹೋಗುವಂತೆ ಆಯಿತು ಅಂತಕ್ಕಂಥ ಒಂದು ನೋವನ್ನು ಅವರೀಗ ಹೊರಹಾಕಿರ್ತಕ್ಕಂಥದ್ದು. ಇನ್ನು ಇಷ್ಟು ಸಾಕ್ಷಿಗಳಾದರೂ ಸಿಕ್ಕಿದಾವಲ್ಲ, ಈಗಾದರೂ ಕೂಡ ಅವರಿಗೆ ನ್ಯಾಯಾಲಯ ಕಠಿಣ ಶಿಕ್ಷೆ ಕೊಡಲಿ ಅಂತಕ್ಕಂಥ ಒಂದು ಮಾತನ್ನು ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳು ಏನು ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆಗೂ ಮುನ್ನ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿ ಗ್ಯಾಂಗ್ನ A10 ಆರೋಪಿ ಯಾರಿದ್ದಾರೆ ಆತ ವಿನಯ್ ಅಂತಕ್ಕಂಥವನು ಫೋಟೋನ ಕ್ಲಿಕ್ಕಿಸ್ಕೊಂಡು ದರ್ಶನ್ ಮತ್ತು ಅವರ ಇತರರಿಗೆ ಕಳಿಸಿದ್ರು ಅಂತಕ್ಕಂಥ ಹೇಳಲಾಗ್ತಾ ಇರ್ತಕ್ಕಂಥ ಫೋಟೋ ಇದು ನೋಡಿ. ಆತನನ್ನು ಶರ್ಟ್ ಕಳಿಸಿದ್ದಾನೆ, ಮಂಡಿಯೂರಿ ಕೂರಿಸಿದ್ದಾರೆ. ತುಂಬ ನೋವಿದೆ, ತುಂಬ ನೋವಿನಿಂದ ಅಳುವನ್ನು ವ್ಯಕ್ತಪಡಿಸಿದ್ದಾನೆ. ಭಯ ಮತ್ತು ಅಂಜಿಕೆಯಿಂದ ಕೂಡ ಆತ ನೋಡ್ತಾ ಇದ್ದಾನೆ. ಕೈ ಮುಗಿದು ಪರಿಪರಿಯಾಗಿ ಅವರನ್ನು ಬೇಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಆ ರೇಣುಕಾಸ್ವಾಮಿ ಫೋಟೋ ಇರ್ತಕ್ಕಂಥದ್ದು. ಸೊ ಆತನಿಗೆ ಈಗಾಗಲೇ ಸಿಕ್ಕಾಪಟ್ಟೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ, ಬಹಳಷ್ಟು ಹೊಡೆತಗಳು ಕೂಡ ಬಿದ್ದಿದೆ. ಅದಾದ ಬಳಿಕ ಆತ ಅರೆಪ್ರಜ್ಞ ಸ್ಥಿತಿಗೆ ತಲುಪ್ತಾನೆ, ಆಗ ಬಿದ್ದೋಗ್ತಾನೆ ನೆಲದ ಮೇಲೆ. ನೋಡಿ ಆತನ ದೇಹ ನೋಡಿದ್ರೆ ಗೊತ್ತಾಗುತ್ತೆ ಆತನಿಗೆ ಜಸ್ಟ್ ಸುಮ್ಮನೆ ಹೆದರಿಸಿದ್ರೆ ಸಾಕಾಗಿತ್ತೇನೋ, ಈ ರೀತಿಯಾಗಿ ಹಿಂಸೆ ಕೊಡೋದು ಅಗತ್ಯ ಇರಲಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಎಲ್ಲ ಕಡೆ ಕೇಳಿಬರ್ತಾ ಇರ್ತಕ್ಕಂಥ ವಿಚಾರ. ಅಂದರೆ ಆತನನ್ನು ಅರೆಪ್ರಜ್ಞ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಫೋಟೋ ತೆಗೆದಿದ್ದಾರೆ. ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದರ್ಶನ್ ಮತ್ತು ಅವರ ಗ್ಯಾಂಗ್ನ ಕೊಲೆ ಆರೋಪಿಗಳಿದ್ದಾರೆ, ಅವರ ಕ್ರೌರ್ಯಕ್ಕೆ ಈ ಎರಡು ಫೋಟೋಗಳು ಕೂಡ ಬಹಳಷ್ಟು ಪ್ರಮುಖವಾದಂಥ ಸಾಕ್ಷಿ ಆಗ್ತವೆ. ಅಂದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನವೀಯತೆ, ಅನುಕಂಪ ಅಥವಾ ಕರುಣೆ ಯಾವುದು ಕೂಡ ಇಲ್ಲದಂತೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗ ಈ ಫೋಟೋಗಳ ಮುಖಾಂತರ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಆಗ್ತಿಲ್ಲ ಏನು ಮತ್ತು ನೀವು ಮಾಧ್ಯಮದಲ್ಲಿ ನಾವು ಬಿಡೋದೇ ಇಲ್ಲ, ಏನು ಹೇಳಿದ್ರು ಬಿಡ, ಏನು ಮಾಡೋರು ಬಿಡ. ನಮ್ಗೆ ಫೋಟೋ ನೋಡಿದಾಗ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಸೇರ್ಕೊಂಡಿದ್ದಾರಲ್ಲ, ನಮ್ಮ ನಮೂನೆ ಅಲ್ಲ. ಕರೆಕ್ಟ್ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ತಲೆ ಜಜ್ಜಿದ್ದಾರೆ, ಕೈಗೆಲ್ಲ ಕೈ ಮೂಳೆ ಹೊಡೆದಿದೆ, ಎದೆ ಮೂಳೆ ಹೊಡೆದಿದೆ, ತಲೆ ಹೊಡೆದಿದೆ. ಏನು ನಾವು ಆ ಬಾಡಿ ನೋಡಿದಾಗ ನಮಗಂತೂ ಮೂರ್ಛೆ ಬಂದು ಬೀಳೋದು ಅಷ್ಟೇ ಇತ್ತು. ನಮ್ಗೆ ಆ ರೀತಿ ಮಾಡಿದ್ದಾರೆ. ಒಂದು ಭಾಗ ಬಿಟ್ಟಿಲ್ಲ, ದೇಹದ ಒಂದು ಭಾಗ ಬಿಟ್ಟಿರಲಿಲ್ಲ. ಅದು ವೈರಲ್ ಆಗಿದೆ, ಸಾಕ್ಷಿ ಸಿಕ್ಕಿದೆ. ಇದು ಸರ್ಕಾರ ನ್ಯಾಯಾಲಯ ಸರಿಯಾಗಿ ಪರಿಗಣಿಸಬೇಕು. ಅವನು ಅಷ್ಟು ದೈನಾಶ ಕೊಟ್ಕೊಂಡು ಕೈಕಾಲು ಕಟ್ಕೊಂಡು ನನಗೆ ತಪ್ಪಾಗಿದೆ, ಒಪ್ಕೊಂಡಿದ್ದೀನಿ, ಕ್ಷಮಾ ಮಾಡಿರಿ, ಬಿಟ್ಕೊಡ್ರಿ ಅಂತ ಕೇಳಿದ್ದಾನೆ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ತಂದೆ ವಯಸ್ಸಾಗಿದೆ, ಏನೆಲ್ಲ ಕೈಕಾಲು ಕಟ್ಕೊಂಡ್ರು ಕೇಳಿದ್ರು ಯಾವುದೇ ರೀತಿ ಕರುಣೆ ಅನುಕಂಪ ತೋರಿಸ್ದೆ ಇಷ್ಟು ಹಿಂಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನಸ್ಸಿಗಂತೂ ನಮಗೆ ಮಾತು ಶಬ್ದಗಳೇ ಹೊರಡ್ತಾ ಇಲ್ಲ. ಮನಸ್ಸಿನಲ್ಲಿ ಭಯಂಕರ ನಮಗೆ ತ್ರಾಸ ಆಗ್ತಾಯಿದೆ. ಹೆಂಗೆ ಅಷ್ಟು ಜನರು ಒಬ್ಬರಿಗೂ ಅನುಕಂಪ ಕರುಣೆ ಇರಲಿಲ್ವಾ? ಸುಮ್ಮನೆ ಮನಸಾ ಇಚ್ಛೆ ಹೊಡೆದಿದ್ದಾರೆ, ಮನಸಾ ಇಚ್ಛೆ ಈ ಶಿಕ್ಷೆ ಕೊಟ್ಟಿದಾರಲ್ಲ, ಕರೆಂಟ್ ಕೊಟ್ಟಿದ್ದಾರೆ. ಒಂದು ಭಾಗ ದೇಹದ ಒಂದು ಭಾಗ ಬಿಟ್ಟಿಲ್ಲ. ಅವ್ನು ಎಷ್ಟು ದೈನ್ಯಾಸ ಪಟ್ಕೊಳ್ಳೋಣ, ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅವನಿಗೆ, ಎಷ್ಟು ಒದ್ದಾಡಿರ್ಬೋದು, ಎಷ್ಟು ನೋವು ಮಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು ಅಂತ ನಮಗೆ ಅದನ್ನು ಊಹೆ ಮಾಡ್ಕೊಂಡ್ರೆ ನಮಗೆ ಕರುಳು ಕಿತ್ತು ಬರ್ತಾಯಿದೆ. ನಮಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಲ್ಲ. ನಮಗೆ ನಾವು ಹತ್ತು ಕಣ್ಣೀರು ನಾವು ಬದುಕೋ ಕಣ್ಣೀರಲ್ಲಿ ಕೈ ತೊಳೆದು ಅಂಥದ್ರಲ್ಲೂ ಈ ಚಿತ್ರ ನೋಡಿ ಇನ್ನೂ ನಮಗೆ ಅತ್ಯಂತ ಹಿಂಸೆ ಆಗ್ತಾಯಿದೆ. ತಡ್ಕೊಳಕ್ಕಾಗ್ತಾಯಿಲ್ಲ, ಏನೂ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ದಯಮಾಡಿ
ನ್ಯಾಯಾಲಯ ಅತ್ಯಂತ ಕೋರಸಿಟ್ರಲ್ಲಿ ಏನು ನನ್ನ ಮಗನಿಗೆ ಮಾಡಿದ್ದಾರೆ ಅದೇ ಥರ ಮಾಡ್ತಕ್ಕಂಥ ಶಿಕ್ಷೆ ಕೊಡಬೇಕು ಅಂತ ನಾನು ಘನ ನ್ಯಾಯಾಲಯವನ್ನು ಬೇಡ್ಕೊಳ್ತೀನಿ.